ನಿನ್ನೆ ಗಿಲ್ಲಿ ಜೊತೆ ಸುದೀಪ್ ಸರ್ ಮಾತಾಡಿದಂತ ರೀತಿ ಆಗಿರ್ಬೋದು ಅಂಡ್ ಗಿಲ್ಲಿಗೆ ಹೇಳಿದಂತ ಬುದ್ಧಿವಾದಗಳು ಅಂಡ್ ಗಿಲ್ಲಿ ಆಟಕ್ಕೆ ನೀಡಿದಂತ ಇಂಟುಗಳು. ಸೊ ಇದನ್ನೆಲ್ಲಾ ನೋಡ್ತಿದ್ರೆ 100% ಡೌಟ್ ಇಲ್ಲ, ಸುದೀಪ್ ಸರ್ ಮನ್ಸಲ್ಲೂ ಕೂಡ ಗಿಲ್ಲಿ ಗೆಲ್ಬೇಕು ಅಂಡ್ ಗಿಲ್ಲಿಗೆನೆ ಸುದೀಪ್ ಸರ್ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಮೇನ್ಲಿ ಹಂಗೆ ಗೊತ್ತಾಗುತ್ತೆ. ಯಾಕಪ್ಪ ಈ ಮಾತು ಹೇಳ್ತಿದೀನಿ ಅಂದ್ರೆ, ನೀವು ನಿನ್ನೆ ಎಪಿಸೋಡ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇಷ್ಟೂ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಅಷ್ಟೊಂದು ಸಲ ಯಾರಿಗೂ ನೀವು ತುಂಬಾ ಚೆನ್ನಾಗ್ ಆಡ್ತಿದ್ದೀರಾ, ತುಂಬಾ ಚೆನ್ನಾಗ್ ಆಡ್ತಿದ್ದೀರಾ, ತುಂಬಾ ಚೆನ್ನಾಗ್ ಆಡ್ತಿದ್ದೀರಾ ಅಂತ ಯಾರಿಗೂ ಹೇಳಿಲ್ಲ. ಅಂಡ್ ಗಿಲ್ಲಿ ಒಬ್ನಿಗೆನೆ ನಿನ್ನೆ ಅಷ್ಟೊಂದು ಸಲ ಹೇಳಿದ್ದು ಅದು ನಿಜಾನು ಕೂಡ. ಯಾಕೆಂದ್ರೆ ಗಿಲ್ಲಿ ಆಡ್ದಂಗೆ ಬಿಗ್ ಬಾಸ್ ಮನೆ ಒಳಗಡೆ ಈ ಸೀಸನ್ ಅಲ್ಲಿ ಯಾರು ಆತರ ಆಡ್ತಿಲ್ಲ. ಸೊ ಒನ್ ಮ್ಯಾನ್ ಆರ್ಮಿ ಅಂತಾನೆ ಹೇಳ್ಬೋದು ಎಂಟರ್ಟೈನಿಂಗ್ ಅಲ್ಲಿ. ಸೊ ಯಾಕಂದ್ರೆ ಬೇಸಿಕ್ಲಿ ಅವರು ಒಂದು ಕಾಮಿಡಿ ಇದರಿಂದ ಹೋಗಿರೋದು. ಸೊ ಮೇನ್ಲಿ ಅವ್ರು ಅದನ್ನೇ ಮಾಡಬೇಕು, ಇಲ್ಲ ಯಾರ ಜೊತೆ ಫೈಟ್ ಮಾಡಕ್ಕಾಗುತ್ತಾ ಅಥವಾ ಯಾರ ಜೊತೆ ಹೊಡೆದಾಡಕ್ಕಾಗುತ್ತಾ, ಅದೇನು ಮಾಡಕ್ಕಾಗಲ್ಲ. ಅವ್ರು ಎಂಟರ್ಟೈನಿಂಗ್ ಮಾಡಬೇಕು, ಅದನ್ನೇ ಮಾಡ್ತಾ ಇದಾರೆ. ಅಂಡ್ ಎಷ್ಟು ಸ್ಪಾಂಟಿನೆನ್ಸ್ ಅದು ಯಾರಿಗೂ ಬರಲ್ಲ ಗುರು, ಅದು ಬೈ ಬರ್ತ್ ಬಂದಿರಬೇಕು, ದೇವರು ಕೊಟ್ಟಿರೋಂತ ಒಂದು ವರ ಗಿಲ್ಲಿಗೆ. ಸೊ ಸುದೀಪ್ ಸರ್ ಕೂಡ ಅದನ್ನೇ ನಿನ್ನೆ ಹೇಳಿದ್ದು, ಆ ಭಗವಂತ ನಿಮಗೆ ಒಂದು ಟ್ಯಾಲೆಂಟ್ ನ ಕೊಟ್ಟಿದ್ದಾನೆ, ಸೊ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಅದನ್ನ, ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೆಳಿತೀರಾ. ಸೊ ಅದರಿಂದನೇ ಅಲ್ವಾ ನೀವು ಬೆಳೆದು ಬಂದಿರೋದು, ಅದೇ ನಾಲ್ಗೆಯಿಂದನೇ ಅಲ್ವಾ ನೀವು ಮಾತಾಡಿ ಮಾತಾಡಿ ಇಷ್ಟು ದೂರ ಬಂದಿರೋದು. ಸೊ ಆ ನಾಲ್ಗೆನ ನಿಮ್ಮ ಇನ್ನೂ ಬೆಳವಣಿಗೆ ಯೂಸ್ ಮಾಡ್ಕೊಳ್ಳಿ. ಸೊ ತಪ್ಪಾಗಿ ಮಾತಾಡಿ ಎಲ್ಲೋ ಒಂದ್ ಕಡೆ ಸಿಗಾಕೊಂಡು ಅದರಿಂದ ನಿಮಗೆ ಪ್ರಾಬ್ಲಮ್ ಆಗೋದ್ ಬೇಡ, ನಿಮ್ಮ ಆಟಕ್ಕೆ ಪ್ರಾಬ್ಲಮ್ ಆಗೋದ್ ಬೇಡ ಗಿಲ್ಲಿ ಅವರೇ. ಸೊ ಚೆನ್ನಾಗ್ ಆಡ್ತಿದ್ರ, ಚೆನ್ನಾಗ್ ಆಡಿ ಅಂತ ನಿನ್ನೆ ಸುದೀಪ್ ಸರ್ ಸಖತ್ ಸಪೋರ್ಟ್ ಮಾಡಿದ್ರು ಗಿಲ್ಲಿಗೆ. ಅಂಡ್ ಇದನ್ನೆಲ್ಲ ನೋಡಿ ನನ್ಗಂತೂ ಸಖತ್ ಖುಷಿ ಆಯ್ತು. ನಾನು ಒಬ್ನಿಗೆ ಅಂತನಲ್ಲ, ಗಿಲ್ಲಿನ ಸಪೋರ್ಟ್ ಮಾಡೋರಿಗೆ, ಗಿಲ್ಲಿನ ಪ್ರೀತಿಸೋ ಪ್ರತಿಯೊಬ್ಬರಿಗೂ ತುಂಬಾ ಖುಷಿ ಆಯ್ತು. ಯಾಕಪ್ಪ ಅಂದ್ರೆ ನಾವೆಲ್ಲ ಏನ್ ಅನ್ಕೊಂಡಿದ್ವಿ, ಕಿಚ್ಚನ ಪಂಚಾಯತಿ ಶುರುವಾಗಕ್ಕೂ ಮುಂಚೆ ನಮಗೆಲ್ಲ ಒಂದು ಟೆನ್ಷನ್ ಇತ್ತು. ಈ ಬಿಗ್ ಬಾಸ್ ನವರು ಇಡೀ ವಾರ ಗಿಲ್ಲಿನ ಯಾವ ತರ ಪೋಟ್ರೆ ಮಾಡ್ಬಿಟ್ಟಿದ್ರು ಅಂದ್ರೆ, ಗಿಲ್ಲಿನೇ ಬೇಕು ಬೇಕು ಅಂತ ಕೆಣಕಿ ಕೆಣಕಿ ಗೆಸ್ಟ್ಗಳ ಹತ್ರ ಜಗಳ ಮಾಡ್ತಿದ್ದಾನೆ, ಗೆಸ್ಟ್ಗಳಿಗೆಲ್ಲ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾನೆ, ತುಂಬಾ ಅತಿರೇಕ ಆಯ್ತು ಗಿಲ್ಲಿದು ಅಂತ ಇದನ್ನೆಲ್ಲ ತುಂಬಾ ತೋರ್ಸ್ಬಿಟ್ಟಿದ್ರು. ಹೌದು, ಗಿಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಮಂಜಣ್ಣಗೆ ಒಂದು ಟ್ರಿಗರ್ ಮಾಡಿದ್ರು, ಅವ್ರದೊಂದು ಮದ್ವೆ ವಿಚಾರನೆಲ್ಲ ಮಾತಾಡಿದ್ರು. ಸೊ ಹೌದು, ಗಿಲ್ಲಿದು ತಪ್ಪಿತ್ತು. ಬಟ್ ಅದ್ರ ಹಿಂದೆ ನಮಗೆ ಗೊತ್ತಿಲ್ದಿರೋದು ಇನ್ನಷ್ಟು ಕೆಲವೊಂದು ವಿಚಾರಗಳಿದಾವೆ. ಗಿಲ್ಲಿ ಸುಮ್ನಿದ್ರು ಗಿಲ್ಲಿಗೆ ಹೋಗಿ ಪ್ರವೋಕ್ ಮಾಡೋದು, ಗಿಲ್ಲಿನ ಟ್ರಿಗರ್ ಮಾಡೋದು, ಅದನ್ನ ಮಾಡಿದಾಗ ಗಿಲ್ಲಿ ಮಾತಾಡಿದಾನೆ, ಅದ್ರಲ್ಲಿ ತಪ್ಪೇ ಇಲ್ಲ. ಸೊ ಸುದೀಪ್ ಸರ್ ಕೂಡ ಅದನ್ನೇ ಹೇಳಿದ್ದು. ಸುದೀಪ್ ಸರ್ ಏನ್ ಮಾಡಿದ್ದಾರೆ, ತುಂಬಾ ಡೀಪ್ ಆಗಿ ಹೋಗಿದ್ದಾರೆ. ಬರೀ ಸುದೀಪ್ ಸರ್ ಎಪಿಸೋಡ್ ನೋಡ್ಕೊಂಡ್ ಬಂದಿದ್ರೆ ಸುದೀಪ್ ಸರ್ ಕನ್ಫ್ಯೂಸ್ ಆಗ್ತಿದ್ರು ಅಂತ ಅನಿಸ್ತಾ ಇದೆ ನನ್ಗೂನು. ಸೊ ಸುದೀಪ್ ಸರ್ ಹಂಗ್ ಮಾಡಿಲ್ಲ, ತುಂಬಾ ಡೀಪ್ ಆಗಿ ನೋಡ್ಕೊಂಡ್ ಬಂದಿದ್ದಕ್ಕೆ ಇಬ್ರು ಕಡೆಯಿಂದ ತಪ್ಪಿದೆ. ಸೊ ಇವ್ರು ಇಲ್ಲಿ ಬುಡ ಗಿಲ್ಲಿ ಶುರು ಮಾಡಿದ್ರು ಹೌದು, ಬಟ್ ಇವ್ರು ದೊಡ್ಡವರಲ್ವಾ ಮಂಜು ಅವರು. ಸೊ ಬುದ್ಧಿವಾದ ಹೇಳಿ ಅಲ್ಲಿಗೆ ಬಿಡಬಹುದಾಯ್ತು, ಬಟ್ ಅದನ್ನ ಕ್ಯಾರಿ ಮಾಡಿ ಅದು ಎಲ್ಲೆಲ್ಲೋ ಹೋಗೋ ತರ ಇಡೀ ವಾರ ಒಂದು BB ಪ್ಯಾಲೇಸ್ ಅನ್ನೋ ಟಾಸ್ಕ್ ಹಾಳಾಗೋ ತರ ಆಯ್ತು. ಸೊ ಗಿಲ್ಲಿನೂ ಅದಕ್ಕೆ ಕೌಂಟರ್ ಕೊಡೋ ಹೊಡೆತಕ್ಕೆ ಅವರೆಲ್ಲ ತತ್ತರಿಸೋಗ್ಬಿಟ್ರು, ಗಿಲ್ಲಿ ಕಡಿಮೆ ಇಲ್ಲ. ಸೊ ಸುದೀಪ್ ಸರ್ ಅದನ್ನೇ ಹೇಳ್ತಿರೋದು, ಒಂದು ಮಾತು ಹೇಳಿದ್ರೆ ಗೊತ್ತಾಯ್ತಾ, ನೀವು ಗಿಲ್ಲಿ ನಗ್ತಾನೆ ನಿಮ್ಗೆ ರೇಷ್ಮೆ ಸೀರೆಯಲ್ಲಿ ಸುತ್ಕೊಂಡು ಹೊಡಿಯೋದು ಹೆಂಗೆ ಅಂತ ಗೊತ್ತಿದೆ ನಿಮ್ಗೆ, ಅದನ್ನ ಯಾರು ಹೇಳ್ಕೊಡೋದ್ ಬೇಕಾಗಿಲ್ಲ. ಬಟ್ ಅದನ್ನ ಇನ್ನೂ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾಡಿ, ಇನ್ನೊಬ್ರು ಹರ್ಟ್ ಆಗೋ ರೀತಿ ಮಾಡಬೇಡಿ ಅಂತ. ಸೊ ಓದು ಈ ವಾರದಲ್ಲಿ ಸ್ವಲ್ಪ ಹರ್ಟ್ ಆಯ್ತು ಕೆಲವ್ರಿಗೆ ಗಿಲ್ಲಿ ಮಾತಾಡಿರೋ ಮಾತಲ್ಲಿ. ಬಟ್ ಅದನ್ನ ಬಿಟ್ರೆ ಈಗ್ಲೂ ಹೇಳ್ತೀನಿ, ಈಸ್ ಅ ಟ್ರೂ ಎಂಟರ್ಟೈನರ್. ಅದನ್ನ DKD ಶಿವಣ್ಣ ಅವ್ರು ಕೂಡ ಹೇಳಿದ್ದಾರೆ, ಈಸ್ ಅ ಟ್ರೂ ಎಂಟರ್ಟೈನರ್ ಅಂತ. DKD ಅಂತ ಡ್ಯಾನ್ಸ್ ಅಲ್ಲೇ ಆ ರೇಂಜಿಗೆ ಎಂಟರ್ಟೈನ್ಮೆಂಟ್ ಮಾಡಿ ಅದನ್ನ ನಂಬರ್ 1 TRP ಗೆ ತಗೊಂಡೋಗಿದ್ದು. ಅಂಡ್ ನೀವು ನಿಜವಾಗ್ಲೂ ಹೇಳಿ, ಈ ಸಲ ಬಿಗ್ ಬಾಸ್ ಒಂದು ಕಲರ್ಸ್ ಕನ್ನಡನೇ ನಂಬರ್ 1 ಹೋಗಿದೆ ಅಂದ್ರೆ ಅದಕ್ಕೆ ಮೇನ್ ಕಾರಣ ಯಾರಾಗಿರ್ಬೋದು ಅಂತ. ಸೊ ಒಂದ್ ಕಡೆ ಗಿಲ್ಲಿ ಕೂಡ ಕಾರಣ ಆಗಿದ್ದಾರೆ. ಎಷ್ಟೊಂದು ಬಿಗ್ ಬಾಸ್ ಮನೆಯಲ್ಲಿ ವಿತೌಟ್ ಗಿಲ್ಲಿನ ತೆಗ್ದಿಟ್ರೆ ಅಲ್ಲಿ ಯಾರು ಎಂಟರ್ಟೈನ್ಮೆಂಟ್ ಮಾಡೋರು ಯಾರಿಲ್ಲ, ಬರೀ ಟಾಸ್ಕ್ ಬಂದಾಗ ಆಡೋದು ಅಷ್ಟೆಲ್ಲ ಗುರು. ಮನೆನ ಯಾವಾಗ್ಲೂ ಎಂಗೇಜಿಂಗ್ ಆಗಿಡಬೇಕು. ಈಗ ಒಂದು ಆಡಿಯನ್ಸ್ಗಳು ಬಿಗ್ ಬಾಸ್ ನ ನೋಡ್ತಾರೆ ಅಂದ್ರೆ ಟಾಸ್ಕ್ ಆಡ್ತಾರೆ, ಇವರು ಜಗಳ ಮಾಡ್ತಾರೆ, ಒಂದೇನೋ ನೀತಿ ಪಾಠ ಹೇಳ್ತಾರೆ ಅಂತ ಯಾವನು ನೋಡಲ್ಲ. ಬಿಗ್ ಬಾಸ್ ನ ನೋಡೋದು ಒಂದು ಎಂಟರ್ಟೈನಿಂಗ್ ಸಿಗುತ್ತೆ, ಒಂದೊಂದು ಹಾಫ್ ಅವರ್ ಒಂದು ಎಂಟರ್ಟೈನಿಂಗ್ ಸಿಗುತ್ತೆ. ಸೊ ತುಂಬಾ ಸ್ಟ್ರೆಸ್ ಆಗಿ ಬಂದಿರ್ತಾರೆ, ಏನೋ ಒಬ್ಬ ಕಾಮಿಡಿ ಮಾಡ್ತಾನೆ ಅನ್ನೋ ಕಾರಣಕ್ಕೆನೆ ನೋಡ್ತಾ ಇರೋದು. ಯಾರೋ ಇವನು ಟಾಸ್ಕ್ ಚೆನ್ನಾಗ್ ಆಡ್ತಾನೆ ಗುರು, ಅವ್ನು ಚೆನ್ನಾಗಿ ಮಾತಾಡ್ತಾನೆ ಅಂತ ಏನೋ ಮಾಡ್ತಿಲ್ಲ, ಒಂದು ಮಜಾ ಸಿಗುತ್ತೆ, ಒಂದು ಮೈಂಡ್ ರಿಫ್ರೆಶ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಬಿಗ್ ಬಾಸ್ ನೋಡ್ತಾ ಇದಾರೆ. ಸೊ ಮೇನ್ ರೀಸನ್ ಗಿಲ್ಲಿ ಈ ಸಲ ಬಿಗ್ ಬಾಸ್ ನೋಡೋದಕ್ಕೆ. ಅಂಡ್ ಇನ್ನೊಂದು ಗೊತ್ತಾ, ನಿಮಗೆ ಈಗ ಹೊರಗಡೆ ಓಡ್ತಿರೋ ನ್ಯೂಸ್ ನ ನೋಡಿರ್ತೀರ ಅಂತ ಅನ್ಸುತ್ತೆ, ರಜನಿಕಾಂತ್ ಸರ್ ವೈಫ್ ಕೂಡ ಗಿಲ್ಲಿ ಮಾಡೋ ಕಾಮಿಡಿಯನ್ನು ಇಷ್ಟಪಡ್ತಾರಂತೆ. ಸೊ ತಮಿಳ್ನಾಡಲ್ಲಿ ಚೆನ್ನೈಯಲ್ಲಿ. ಸೊ ನೋಡಿ ಗಿಲ್ಲಿಗೆ ಎಲ್ಲಿ ತನಕ ಹೋಗಿದೆ, ಅವ್ರು ಕನ್ನಡ ಬಿಗ್ ಬಾಸ್ ನ ನೋಡ್ತಾರಂತೆ. ಸೊ ರಜನಿ ಸರ್ಗೆ ಯಾರೋ ನ್ಯೂಸ್ ನವ್ರು ಕೇಳಿದಾರೆ, ನೀವು ಕನ್ನಡ ಬಿಗ್ ಬಾಸ್ ನ ನೋಡ್ತೀರಂತ. ಸೊ ನಾನ್ ನೋಡಲ್ಲ, ನಮ್ಮ ವೈಫ್ ನೋಡ್ತಾರೆ. ಸೊ ಆಗಾಗ ಗಿಲ್ಲಿ ಅನ್ನೋ ಹುಡುಗಂದೊಂದು ತೋರಿಸ್ತಾ ಇರ್ತಾರೆ ವಿಡಿಯೋಸ್ ನ. ತುಂಬಾ ಸಖತ ಮಾಡ್ತಾನೆ, ಸಖತ ಕಾಮಿಡಿ ಮಾಡ್ತಾನೆ, ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದಾರಂತೆ. ಅಲ್ಲಿವರೆಗೂ ಹೋಗಿದೆ. ಸೊ ಟ್ಯಾಲೆಂಟ್ ಅನ್ನೋದು ಯಾರಪ್ಪನ ಮನೆ ಸ್ವಂತ ಅಲ್ಲ, ಅದು ಪ್ರತಿಯೊಬ್ಬರಲ್ಲಿ ಇರುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡ್ರೆ ಬೆಳಿತಾರೆ, ಇಲ್ಲ ಅಂದ್ರೆ ಸುಮ್ಮನಾಗ್ಬಿಡ್ತಾರೆ. ಸೊ ನಿನ್ನೆ ಆ ಒಂದು ವಾರ ಶುರುವಾಗಿದೆ, ಗಿಲ್ಲಿನ ಕುಗ್ಸೋ ರೀತಿ ಬಂದಂಗಾಯ್ತು. ಅವರೆಲ್ಲ ಹೊರಗಡೆ ಗಿಲ್ಲಿದೊಂದು ಫ್ಯಾನ್ ಬೇಸು, ಗಿಲ್ಲಿ ಕ್ರೇಜ್ ನ ನೋಡಿ. ಬಟ್ ಅದೇನು ವರ್ಕ್ ಆಗಿಲ್ಲ. ಈಗ ಬೇರೆ
ಮತ್ತೆ ಹೊಸ ಆಟ ಶುರು ಆಗ್ತಾ ಇದೆ. ಅಂಡ್ ಗಿಲ್ಲಿಗೆ ಓವರ್ ಆಲ್ ಗಿಲ್ಲಿಗೆ ನಿನ್ನೆ ಸುದೀಪ್ ಸರ್ ಸಪೋರ್ಟ್ ಮಾಡಿ ಮಾತಾಡಿದ್ ನೋಡಿದ್ರೆ ನಮಗಂತೂ ತುಂಬಾ ಖುಷಿ ಆಯ್ತು. ಸೊ ಇಲ್ಲೋ ಗಿಲ್ಲಿಗೆ ಸಖತ್ತಾಗಿ ಕ್ಲಾಸ್ ತಗೊಳ್ತಾರೆ, ಗಿಲ್ಲಿ ಏನೇನೋ ಮಾತಾಡಿದಕ್ಕೆ ಸುದೀಪ್ ಸರ್ ರ್ಯಾಶ್ ಆಗಿ ಮಾತಾಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಅದೇನೂ ಆಗದೇನೆ ಸುದೀಪ್ ಸರ್ ತುಂಬಾ ಕಾಮ್ ಆಗಿ ಗಿಲ್ಲಿಗೆ ಸಪೋರ್ಟ್ ಮಾಡೇ ಮಾತಾಡಿದ್ದಾರೆ. ಅದು ನಮ್ಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದೆ. ಅಂಡ್ ಆಲ್ವೇಸ್ ವಿತ್ ಯು ಗಿಲ್ಲಿ ನಾವೆಲ್ಲ. ಸೊ ಗಿಲ್ಲಿಗೆ ಸಪೋರ್ಟ್ ಮಾಡೋರೆಲ್ಲ ಕಾಮೆಂಟ್ ಬಾಕ್ಸ್ ಅಲ್ಲಿ ಗಿಲ್ಲಿ ಅಂತ ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀರಾ ಅಂತ. ಸೊ ನನ್ನ ಸಪೋರ್ಟ್ ಕೂಡ ಗಿಲ್ಲಿಗೆ ಇರುತ್ತೆ. ಮತ್ತೆ ಮುಂದಿನ ನೋಡೋದಲ್ಲಿ ಸಿಗೋಣ ಗೈಸ್.